ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೇಡ್ ಮಾಡಿದ್ದಕ್ಕೆ ಲೋಕಾಯುಕ್ತ ಎಸ್ಪಿಗೆ ವರ್ಗಾವಣೆ ಶಿಕ್ಷೆನ? ಬೆಂಗಳೂರು ನಗರ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ವರ್ಗ ಯಾಕೆ? ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ದೇ ತಪ್ಪಾಯ್ತಾ? ರೇಡ್ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ, ಅಷ್ಟಕ್ಕೆ ವರ್ಗಾವಣೆ ಮಾಡ್ಬಿಡೋದ? ಬೆಂಗಳೂರು ನಗರ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಅವರನ್ನ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ದೇ ತಪ್ಪಾಯ್ತಾ? ಹಾಗಾದ್ರೆ ಅಸಲಿಗೆ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ರು ಶಿವಪ್ರಕಾಶ್ ದೇವರಾಜ್. ಯಾವುದೇ ಸ್ಥಳ ನಿಯೋಜನೆ ಮಾಡದೆ ವರ್ಗಾವಣೆ ಮಾಡಿದ್ಯಾಕೆ? ಕೆಲ ದಿನಗಳ ಹಿಂದಷ್ಟೇ ಲ್ಯಾಂಡ್ ಮಾಫಿಯಾಗೆ ಇವರು ಬಿಸಿ ಮುಟ್ಟಿಸಿದ್ರು. ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡ್ತಿದ್ರು ಶಿವಪ್ರಕಾಶ್ ದೇವರಾಜ್. ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ, ಭ್ರಷ್ಟ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ರೇಡ್ ಮಾಡಿದ್ರು. ನೂರಾರು ಟ್ರಾಪ್ ಕೇಸ್ಗಳು, ನೂರಾರು ರೇಡ್ ಮಾಡಿದ್ದ ಯಂಗ್ ಆಫೀಸರ್, ನಿಷ್ಠಾವಂತ ಅಧಿಕಾರಿ ಎನಿಸಿಕೊಂಡಿದ್ದಂತ ಅಧಿಕಾರಿಯನ್ನ ಮತ್ತೆ ವರ್ಗಾವಣೆ ಮಾಡಿರೋದು ಯಾಕೆ? IPS ವೃತ್ತಿಯಲ್ಲಿ ಈವರೆಗೆ 9 ಬಾರಿ ಟ್ರಾನ್ಸ್ಫರ್ ಆಗಿದ್ದಾರೆ. ಹೇಳ್ತಾರಲ್ಲ, ನಿಯತ್ತಾಗಿರೋ ಅಧಿಕಾರಿಗಳನ್ನ ಒಂದ್ ಕಡೆ ಇರೋದಕ್ಕೆ ಬಿಡಲ್ಲ ಇವರು ಅಂತ ಹೇಳಿ. ಅದಕ್ಕೆ ಮತ್ತೊಂದು ಉದಾಹರಣೆ ಇದು. ಅಲ್ಲಿ ಮಾತಾಡ್ತಾ ಇದಾರಲ್ಲ ಅವರೇ, ಯಂಗ್ ಆಫೀಸರ್ ಶಿವಪ್ರಕಾಶ್ ದೇವರಾಜ್. ಯಾವುದೇ ಸ್ಥಳ ಗುರುತು ಮಾಡದೆ, ನಿಯೋಜನೆ ಮಾಡದೆ ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ತಾರೆ ಅಂತ ಅಂದ್ರೆ ಆ ಅಧಿಕಾರಿಗೆ ಇದಕ್ಕಿಂತ ಅವಮಾನ ಮತ್ತೊಂದಿಲ್ಲ. ಅವರೇನ್ ಮಾಡಿದ್ದಾರೆ ತಪ್ಪನ್ನ? ಕೆಲ ದಿನಗಳ ಹಿಂದೆ ಅಷ್ಟೇ ಲ್ಯಾಂಡ್ ಮಾಫಿಯಾಗೆ ಬಿಸಿ ಮುಟ್ಟಿಸಿದ್ರು ಈ ಅಧಿಕಾರಿ. ನಿಯತ್ತಾಗಿರೋದೇ ತಪ್ಪ? ಆನೆಸ್ಟ್ ಆಗಿರೋ ತಪ್ಪ? ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಶಿವಪ್ರಕಾಶ್ ಅವರು ರೇಡ್ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳು ಅಂತ ಅಂದ್ರೆ ಈ ಭ್ರಷ್ಟರು ಇರ್ತಾರಲ್ಲ, ಅವ್ರ ಮನೆಗಳ ಮೇಲೆ ನೂರಾರು ಟ್ರಾಪ್ ಕೇಸ್ಗಳು, ನೂರಾರು ರೇಡ್ ಮಾಡಿದ್ದಂತ ಯಂಗ್ ಆಫೀಸರ್, ನಿಷ್ಠಾವಂತ ಆಫೀಸರ್ ಇವರು. ಮತ್ತೆ ವರ್ಗಾವಣೆ ಮಾಡಿದ್ದಾರೆ ಇವರನ್ನ. ಹೇಳೋರಿಲ್ಲ, ಕೇಳೋರಿಲ್ಲ. ನೀನ್ ನಿಯತ್ತಾಗಿರ್ತೀಯ ಅಂತ ಅಂದ್ರೆ ಇಲ್ಲಿ ಇರಂಗಿಲ್ಲಪ್ಪ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ ನಿನ್ನ ಅಂತಾರೆ. ಅದಕ್ಕೆ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ನಮ್ಗೆ ಹೇಳೋದಕ್ಕೂ ಆಗಲ್ಲ ಬಿಡಿ, ಆ ತರ ಪರಿಸ್ಥಿತಿ ಇದೆ ಈಗ.